ಕನ್ನಡದ ಹೆಸರಾಂತ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಕನ್ನಡದ ಪ್ರಥಮ ಕವಿಗಳು ಆದಂತಹ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ವೈಚಾರಿಕ ಲೇಖನಗಳಿಂದ ಮತ್ತು ವೈಚಾರಿಕ ಕವಿತೆಗಳಿಂದ ಲಕ್ಷಾಂತರ ಮತ್ತು ಕೋಟ್ಯಂತರ ಕವಿ ಹೃದಯವನ್ನು, ಸಾಹಿತ್ಯಾಭಿಮಾನಿಗಳ ಮನಸ್ಸನ್ನು ಕದ್ದವರು. ಅವರ ಒಂದು ವೈಚಾರಿಕ ಕವಿತೆ ಸಗ್ಗದ ಬಾಗಿಲು. ಆ ಸಗ್ಗದ ಬಾಗಿಲು ಎಂಬ ಕವಿತೆಯನ್ನ ನಾನು ವಾಚಿಸುತ್ತೇನೆ. ದಯಮಾಡಿ ಆಲಿಸಿ, ಪ್ರತಿಕ್ರಿಯಿಸಿ. ಸಗ್ಗದ ಬಾಗಿಲು. ಸಗ್ಗದ ಬಾಗಿಲು ಎಲ್ಲಿ ಹೋದಣ್ಣ, ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ. ಕಾಶಿಗೆ ಓದೆನು ಹಲ್ಲಿಲ್ಲಣ್ಣ, ಮುಳುಗಿದೆ ಗಂಗೆಯೊಳಿಲ್ಲಣ್ಣ. ಗಣ 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 ಗಂಟೆಯ ಬಾರಿಸಿ, ಮಣ 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 ಮಂತ್ರವ ಹೇಳಿದೆ. ಪೂಜೆಯ ಮಾಡಿದೆ, ಧೂಪವ ಹಾಕಿದೆ. ದಕ್ಷಿಣೆ ಇತ್ತೆನು ಹಾರುವ ರಾಳಿಗೆ. ಪಂಡಿತ ವರ್ಯರ ಸೇವೆಯ ಮಾಡಿದೆ. ವೇದವ ನೋದಿದೆ, ತರ್ಕವ ಮಾಡಿದೆ. ಸಗ್ಗದ ಬಾಗಿಲು ಎಲ್ಲಿಯೂ ಇಲ್ಲ, ನುಗ್ಗಿದ ಕಡೆ ತಲೆ ತಾಗದೇ ಇಲ್ಲ. ಸಗ್ಗದ ಬಾಗಿಲು ಎಲ್ಲಿಹುದಣ್ಣ, ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ. ಸಗ್ಗದ ಬಾಗಿಲು ಅಲ್ಲಿಹುದಣ್ಣ, ನುಗ್ಗಿದರಲ್ಲೇ ತೆರೆಯುವುದಣ್ಣ. ಹಕ್ಕಿಯ ಟುವ್ವಿಯೊಳವಿತಿದೆಯಣ್ಣ, ಹೂವಿನ ಬಣ್ಣದೊಳಡಗಿದೆಯಣ್ಣ. ದುಡಿಯುವ ರೈತನ ನೇಗಿಲೊಳಡಗಿದೆ, ಕಡಿಯುವ ಕೂಲಿಯ ಕತ್ತಿಯೊಳಡಗಿದೆ. ನೇಗಿಲ ಗೆರೆಯೇ ಸಗ್ಗದ ಹಾದಿ, ಕರ್ಮವೇ ಬಾಳಿಗೆ ಹೊಯ್ಯುವ ಬೀದಿ. ಹಕ್ಕಿಗಳುಲಿಯಲು, ಹೂವುಗಳರಳಲು, ತಾಯಿಯು ಕಂದನ ಮುದ್ದಿಸಿ ನಲಿಯಲು. ಬರೆಯಲು ವೇದವ ರೈತನ ನೇಗಿಲು, ತೆರೆಯುವುದು ದಿನ ದಿನ ಸಗ್ಗದ ಬಾಗಿಲು. ಸಗ್ಗದ ಬಾಗಿಲು ಅಲ್ಲಿಹುದಣ್ಣ, ನುಗ್ಗಿದರಲ್ಲೇ ತೆರೆಯುವುದಣ್ಣ. ಸ್ವರ್ಗದ ಬಾಗಿಲು ಎಲ್ಲಿಹುದು ಎಂಬುದನ್ನ ಕವಿ ಕುವೆಂಪುರವರು ಈ ರೀತಿ ತಮ್ಮ ಕವಿತೆಯ ಮೂಲಕ ಹೇಳಿದ್ದಾರೆ. ಅರ್ಥೈಸಿಕೊಂಡಿದ್ದೀರಲ್ಲವೇ? ಮತ್ತೆ ತಡ ಏಕೆ? ನಿಮ್ಮ ಅಭಿಪ್ರಾಯವನ್ನು ಯೂಟ್ಯೂಬ್ನಲ್ಲಿ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಶರಣಾರ್ಥಿಗಳು.